ನಮಸ್ಕಾರ, ನ್ಯೂಸ್ ಎಟ್ 12 ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ದೇಶಾದ್ಯಂತ ಕರೋನಾ ಅಟ್ಟಹಾಸ ಮೆರೀತಾ ಇದೆ. ಅದಕ್ಕೂ ಮುನ್ನ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಕಾಂಗ್ರೆಸ್ ಜೆಡಿಎಸ್ ರಾಜ್ಯಸಭೆ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ದೇವೇಗೌಡರ ಸಂಸತ್ ಪ್ರವೇಶಕ್ಕೆ ವೇದಿಕೆ ಸಿದ್ಧವಾಗಿದೆ. ರಾಜ್ಯಸಭೆಗೆ ಹೋಗ್ತಾರಾ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ? ರಾಜ್ಯಸಭೆಗೆ ದೊಡ್ಡಗೌಡರನ್ನ ಆಯ್ಕೆ ಮಾಡೋದಕ್ಕೆ ಒಂದು ಕಡೆ ಸಿದ್ಧತೆ ನಡೆದಿದೆ. ರಾಜ್ಯದಿಂದ ಇಬ್ಬರು ನಾಯಕರು ರಾಜ್ಯಸಭೆಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಫಿಕ್ಸ್ ಆಗಿದೆ. ಹಾಗೆಯೇ ದೇವೇಗೌಡರನ್ನು ಕೂಡ ರಾಜ್ಯಸಭೆಗೆ ಕಳಿಸೋದಕ್ಕೆ ಜೆಡಿಎಸ್ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಲಾಗಿದೆ. ಜೂನ್ 25ಕ್ಕೆ ಕುಪೇಂದ್ರ ರೆಡ್ಡಿ ರಾಜ್ಯಸಭಾ ಅವಧಿ ಅಂತ್ಯ ಆಗುತ್ತೆ. ಜೆಡಿಎಸ್ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರ ಅವಧಿ ಮುಗಿಯೋದ್ರ ಹಿನ್ನೆಲೆಯಲ್ಲಿ ಕುಪೇಂದ್ರ ರೆಡ್ಡಿ ಸ್ಥಾನಕ್ಕೆ ದೇವೇಗೌಡರನ್ನ ಆಯ್ಕೆ ಮಾಡೋದಕ್ಕೆ ಸರ್ಕಸ್ ನಡೀತಾ ಇದೆಯಾ? ರಾಜ್ಯಸಭೆಗೆ ಆಯ್ಕೆಯಾಗೋದಕ್ಕೆ 48 ಶಾಸಕರ ಬೆಂಬಲ ಬೇಕು. ಕಾಂಗ್ರೆಸ್ಗೆ ಒಂದು ಸ್ಥಾನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿರಾತಂಕವಾಗಿ ಅವಕಾಶ ಇದೆ. ಜೆಡಿಎಸ್ ಬಳಿ ಇರೋದು ಕೇವಲ 34 ಶಾಸಕರ ಬಲ. ಹಾಗಾಗಿ ಜೆಡಿಎಸ್ಗೆ ಕಾಂಗ್ರೆಸ್ನಿಂದ 14 ಶಾಸಕರ ಬಲ ಪಡೆದ್ರೆ ರಾಜ್ಯಸಭೆ ಪ್ರವೇಶ ಸಾಧ್ಯ ಆಗುತ್ತೆ. ಎಚ್.ಡಿ. ದೇವೇಗೌಡ ಅವರ ರಾಜ್ಯಸಭೆ ಪ್ರವೇಶಕ್ಕೆ ಹಾಗಾದರೆ ಕಾಂಗ್ರೆಸ್ ಒಪ್ಪತ್ತಾ? ರಾಜ್ಯಸಭೆ ಪ್ರವೇಶಕ್ಕೆ ಇನ್ನೂ ದೇವೇಗೌಡರೇ ಒಪ್ಪಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದು ಕಡೆ ಬೇಕಾದಷ್ಟು 2-3 ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಇರುತ್ತೆ. ಅದರಲ್ಲಿ ಒಂದು ಕಡೆ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಆದ್ರೆ ಹಿಂಬಾಗಿಲ ಮೂಲಕ ಪ್ರವೇಶಕ್ಕೆ ಒಪ್ತಾ ಇಲ್ವಂತೆ ದೇವೇಗೌಡ. ರಾಜಕೀಯ ಇಮೇಜ್ಗೆ ಡ್ಯಾಮೇಜ್ ಆಗತ್ತೆ ಅಂತ ಹೇಳಿದಾರಂತೆ ಎಚ್.ಡಿ. ದೇವೇಗೌಡರನ್ನ ಮನವೊಲಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಮುಂದಾಗಿದ್ದಾರೆ. ಆದರೆ ದೇವೇಗೌಡರು ಒಪ್ತಾ ಇಲ್ಲ ಅಂತ ಹೇಳಲಾಗಿದೆ. ಸೋತು ಕಾಂಗ್ರೆಸ್ ಸಹಾಯ ಪಡೆದ್ರು ಅನ್ನೋ ಅಪವಾದ ಬರುತ್ತೆ. ಅಧಿಕಾರ ಮೋಹಿ, ಅವಕಾಶವಾದಿ ರಾಜಕಾರಣಿ ಅನ್ನೋ ಪಟ್ಟ ಬೇಡ, ನಾನು ರಾಜ್ಯಸಭೆಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು. ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಕುಟುಂಬಸ್ಥರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮುಂದಿನ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ರಾಜ್ಯಸಭೆಯಲ್ಲಿ ನಿಮ್ಮ ಹೋರಾಟ ಮುಂದುವರಿಸಿ ಅಂತ ಮನವಿ ಮಾಡಿದ್ದಾರಂತೆ. ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಜೆಡಿಎಸ್ನಲ್ಲಿ ಒಂದು ಪ್ಲಾನ್ ನಡೀತಾ ಇದೆ. ಜೂನ್ 25ಕ್ಕೆ ಕುಪೇಂದ್ರ ರೆಡ್ಡಿ ಅವರ ಸ್ಥಾನ ತೆರವಾಗುತ್ತೆ, ಅವರ ಅವಧಿ ಮುಗಿಯುತ್ತೆ. ಹಾಗಾಗಿ ಆ ಸ್ಥಾನಕ್ಕೆ ದೇವೇಗೌಡರನ್ನ ಕಳಿಸಬೇಕು ಅಂತ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಕೇಳಿಬಂದಿದೆ. ಅದಕ್ಕೆ ದೇವೇಗೌಡರು ಒಪ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬಂದಿದೆ. ಇನ್ನು ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು ಅಂತ ಜೆಡಿಎಸ್ನ ಹಿರಿಯ ಶಾಸಕ ಶಿವಲಿಂಗೇಗೌಡ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಕೂಡ ದೇವೇಗೌಡರಿಗೆ ಸಪೋರ್ಟ್ ಮಾಡುತ್ತೆ. ದೇವೇಗೌಡರು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಅವ್ರು ಒಪ್ಪದೇ ಇದ್ರೆ ನಾವೇ ಒಪ್ಪಿಸ್ತೀವಿ ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. ಇನ್ನ ನೇರ ರಾಜಕಾರಣ ವಯಸ್ಸಿನ ಪರಿಮಿತಿ ಇದೆ. ಅದರಿಂದ ಅವರು ರಾಜ್ಯಸಭಾ ಆದ್ರೇನು ಲೋಕಸಭಾ ಆದ್ರೇನು ಬುದ್ಧಿವಂತರ ಚಾವಣಿ ಇದ್ದಂಗೆ ಅದು. ಅಲ್ಲಿಗೆ ಅವರು ಹೋಗ್ತಕ್ಕಂಥದ್ದು ಸೂಕ್ತ ಇದೆ. ಇವತ್ತಿನ ಸಂದರ್ಭಕ್ಕೆ ಅವರ ಎಲ್ಲ ರೀತಿಯ ಸಹಕಾರನ ಈ ದೇಶದ ಅಭಿವೃದ್ಧಿ ಮತ್ತು ಈ ದೇಶದ ಶಾಂತಿ ನೆಮ್ಮದಿಗೋಸ್ಕರ ಎಲ್ಲ ರೀತಿಯ ಸಹಕಾರನ ರಾಜ್ಯಸಭೆಗೆ ಅವರು ಹೋಗೋದು ಸೂಕ್ತ ಇದೆ. ನಾವೆಲ್ಲ ಸೇರಿ ಒಪ್ಪಿಸ್ತೀವಿ. ಅವರನ್ನು ಒಪ್ಪಿಸಿ ಅವರು ರಾಜ್ಯಸಭೆಗೆ ಕಳಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದು ಕಡೆ ಈಗ ನ್ಯೂಸ್ 18 ನಲ್ಲಿ ನಾವು ಹೇಳಿದಾಗೆ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸುವಂತಹ ತಯಾರಿ ನಡೆದಿದೆ, ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ವಿಧಾನ ಪರಿಷತ್ಗೆ ಚುನಾವಣೆಗಳಿದೆ, ಆ ಸ್ಥಾನಗಳನ್ನ 2 ಸ್ಥಾನಗಳನ್ನ ದಳಕ್ಕೆ ಬಿಟ್ಕೊಟ್ರೆ ಕಾಂಗ್ರೆಸ್ಗೆ ರಾಜ್ಯಸಭೆಗೆ ಹೆಲ್ಪ್ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಈ ತರ ಹಲವಾರು ಈಕ್ವೇಶನ್ಸ್ ಕೇಳಿ ಬರ್ತಾ ಇದೆ. ಆಕ್ಚುಲಿ ಏನೆಲ್ಲ ನಡೀತಾ ಇದೆ ರಾಜಕೀಯ ಮೊಗಸಾಲೆಯಲ್ಲಿ? ಶ್ರೀಲಕ್ಷ್ಮಿ ರಾಜ್ಕುಮಾರ್, ಜೂನ್ 25ಕ್ಕೆ JDSನ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಅವರ ಅವಧಿ ಅಂತ್ಯವಾಗ್ತಿದೆ. ಹಾಗಾಗಿ ಈಗಾಗಲೇ ತುಮಕೂರಿನಿಂದ ಸೋತು ಜರ್ಜರಿತರಾಗಿರ್ತಕ್ಕಂಥ, ರಾಜಕೀಯವಾಗಿ ಎಲ್ಲೊಂದು ಕಡೆ ತುಮಲಕ್ಕೆ ಒಳಗಾಗಿರ್ತಕ್ಕಂಥ ಮಾಜಿ ಪ್ರಧಾನಿ HD ದೇವೇಗೌಡರು ರಾಜ್ಯಸಭೆಗೆ ಸ್ಪರ್ಧೆ ಮಾಡಬೇಕೆಂಬ ಮಾತು ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ AICC ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ರಾಜ್ಯಸಭಾ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಗತ್ಯ ನೆರವನ್ನು ನೀಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ಈಗಾಗಲೇ ಸಂಸತ್ನಲ್ಲಿ ವಿಪಕ್ಷಗಳು ಮತ್ತು ವಿಪಕ್ಷಗಳ ನಾಯಕರನ್ನ ವಿಶ್ವಾಸದಿಂದ ಇಟ್ಕೊಳ್ಳಲಿಕ್ಕೆ ಸೋನಿಯಾ ಗಾಂಧಿ ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಭಾಗವಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಕಾಂಗ್ರೆಸ್ ಸಹಾಯ ಮಾಡುತ್ತಂತೆ ಹೇಳಿದ್ದಾರೆ. ಅಲ್ಲದೆ ವಿರೋಧ ಪಕ್ಷವಾಗಿ ದೇವೇಗೌಡರು ಎಲ್ಲ ಒಂದು ಕಡೆ ಮಾಜಿ ಪ್ರಧಾನಿಗಳಾಗಿ ಸರ್ಕಾರವನ್ನು ಅಂದ್ರೆ ಬಿಜೆಪಿ ಸರ್ಕಾರವನ್ನ ರಾಜ್ಯಸಭೆಯಲ್ಲಿ ಎಲ್ಲೊಂದು ಕಡೆ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಸೋನಿಯಾ ಗಾಂಧಿ ಅವರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ದೇವೇಗೌಡರಿಗೆ ಸೋನಿಯಾ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿ HD ದೇವೇಗೌಡರು ಮಾತ್ರ ಎಲ್ಲೋ ಒಂದು ಕಡೆ ನಾನು ಹಿಂಬಾಗಿಲ ರಾಜಕಾರಣ ಮಾಡಲ್ಲ, ಹಿಂಬಾಗಿಲ ಮೆಟ್ಟಿಲುಗಳಿಂದ ಸಂಸತ್ ಪ್ರವೇಶವನ್ನು ಮಾಡಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಕೊನೆ ಗಳಿಗೆಯಲ್ಲಿ ರಾಜಕೀಯ ಜೀವನದ ಕೊನೆಯ ಕಾಲಘಟ್ಟದಲ್ಲಿ ದೇವೇಗೌಡರು ಕಾಂಗ್ರೆಸ್ನ ಮನೆ ಬಾಗಿಲಿಗೆ ಹೋಗಿ ರಾಜ್ಯಸಭೆ ಸ್ಥಾನವನ್ನು ಗಿಟ್ಟಿಸಿಕೊಂಡು ಸಂಸತ್ ಪ್ರವೇಶ ಮಾಡಿದ್ರೆ ಎಂಬ ಅಪವಾದ ಬೇಡ, ಮತ್ತು ಎಲ್ಲೊಂದು ಕಡೆ ಇದು ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ದೇವೇಗೌಡರ ವಾದ ಆಗಿದೆ. ಆದರೆ ಅವರ ಕುಟುಂಬ ವರ್ಗದವರು ಯಾವುದೇ ಕಾರಣಕ್ಕೂ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ, ಈಗ ವಯಸ್ಸು 88 ವರ್ಷ ಆಗಿದೆ, ಮುಂದೆ ಲೋಕಸಭೆ ಚುನಾವಣೆ ಬರುವಷ್ಟು ಒಳಗಡೆ 92 ವರ್ಷ ವಯಸ್ಸಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಕೂಡ ನೀವು ರಾಜಕಾರಣ ಮಾಡಿ ಅಂತ ಹೇಳಿದ್ರು ಕೂಡ ದೇಹ ಸ್ಪಂದಿಸಲ್ಲ. ಹಾಗಾಗಿ ನೀವು ರಾಜ್ಯಸಭೆಗೆ ಪ್ರವೇಶ ಮಾಡಬೇಕು. ರಾಜ್ಯಸಭೆಗೆ ಪ್ರವೇಶ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಪ್ರಾದೇಶಿಕ ಪಕ್ಷದ ಪ್ರಮುಖ ನಾಯಕರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಾ. ಎಲ್ಲ ಒಂದು ಕಡೆ ನೀವು ತುಮಕೂರಿನ ಸೋಲಿನಿಂದ ಹೊರಬರಲಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಅಂತೇಳಿ ದೇವೇಗೌಡರ ಇಡೀ ಕುಟುಂಬ ದೇವೇಗೌಡರ ಮನವೊಲಿಕೆ ಮತ್ತು ಒತ್ತಡವನ್ನು ಹಾಕಲಿಕ್ಕೆ ಆರಂಭಿಸಿದ್ದಾರೆ. ಇದರ ಭಾಗವಾಗಿ ಮಾಜಿ CM HD ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ದೇವೇಗೌಡರಿಗೆ ಒತ್ತಡವನ್ನು ಹಾಕ್ತಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ದೇವೇಗೌಡರು ಇದು ಹಿಂಬಾಗಿಲಿನ ರಾಜಕೀಯ ಪ್ರವೇಶ ಆಗುತ್ತೆ ಅನ್ನೋದು ಅವರ ಆತಂಕ ಮತ್ತು ಕಳವಳ. ಹಾಗಾಗಿ ಅವರು ಈಗ ಸದ್ಯಕ್ಕೆ ಒಪ್ತಿಲ್ಲ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ JDSಗೆ ಸದ್ಯ 34 ಶಾಸಕರಿದ್ದಾರೆ. ಉಳಿದಂತೆ ರಾಜ್ಯಸಭೆಗೆ ಒಟ್ಟು 48 ಮತಗಳು ಬೇಕು. ಉಳಿದಂಥ ಮತಗಳನ್ನು ಅಂದರೆ ಉಳಿದಂಥ 14 ಮತಗಳನ್ನು ಕಾಂಗ್ರೆಸ್ ಕೊಡಲು ಸಿದ್ಧವಾಗಿದೆ. ಆದರೆ ದೇವೇಗೌಡರು ಸದ್ಯಕ್ಕೆ ಒಪ್ತಿಲ್ಲ. ಹಾಗಾಗಿ ದೇವೇಗೌಡರನ್ನ ಒಪ್ಪಿಸುವ ಕೆಲಸ ಅವರ ಕುಟುಂಬ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಚಿದಾನಂದ್ ಪಟೇಲ್. HD ದೇವೇಗೌಡ ಅವರ ರಾಜ್ಯಸಭಾ ಪ್ರವೇಶಕ್ಕೆ ಸಿದ್ದರಾಮಯ್ಯ ಟೀಮ್ ಅಸಮಾಧಾನ ವ್ಯಕ್ತಪಡಿಸಿದ್ಯಾ? ದೇವೇಗೌಡರು ಅನುಕೂಲಕ್ಕೆ ತಕ್ಕ ಹಾಗೆ ಕಾಂಗ್ರೆಸ್ ಅನ್ನ ಬಳಸಿಕೊಳ್ತಾರೆ ಅಂತ ಆರೋಪ ಮಾಡಲಾಗ್ತಾ ಇದೆಯಾ? ಸಿದ್ದರಾಮಯ್ಯ ಟೀಮ್ನಿಂದ ಒಳಗೊಳಗೆ ಅಸಮಾಧಾನ ವ್ಯಕ್ತ ಆಗ್ತಾ ಇದೆಯಾ? ದೇವೇಗೌಡರು ಕಾಂಗ್ರೆಸ್ ಬಲದಿಂದಲೇ PM ಆಗಿದ್ರು, ಕೊನೆಗೆ ಕಾಂಗ್ರೆಸ್ ವಿರುದ್ಧವೇ ಗೌಡ್ರು ಮಾತನಾಡಿದ್ರು. ತುಮಕೂರಲ್ಲಿ ಸೋಲಿಗೆ ಕಾಂಗ್ರೆಸ್ ಹೊಣೆ ಅಂತ ಹೇಳಿದ್ರು. ಮಗ ಕುಮಾರಸ್ವಾಮಿ ಕಾಂಗ್ರೆಸ್ ಬೆಂಬಲದಿಂದ CM ಆದ್ರು. ಅಧಿಕಾರ ಹೋದ ಕೂಡಲೇ ಅಪ್ಪ ಮಕ್ಕಳು ಕಾಂಗ್ರೆಸ್ ಅನ್ನ ಬೈದಿದ್ರು. JDSಗೆ ಸಹಾಯ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭವಾಗಲ್ಲ. ಈ ರೀತಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆಯಾ? ದೇವೇಗೌಡರ ರಾಜ್ಯಸಭಾ ಎಂಟ್ರಿಯಿಂದ ಕೈಗೆ ಲಾಭವಿಲ್ಲ ಅಂತ ಸಿದ್ದರಾಮಯ್ಯ ಅಂಡ್ ಟೀಮ್ ಅಸಮಾಧಾನ ವ್ಯಕ್ತಪಡಿಸಿದೆಯಂತೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ನಿರ್ಧಾರಕ್ಕೆ ಇದೀಗ ಸಿದ್ದರಾಮಯ್ಯ ಇದ್ದಾರಂತೆ. ಅಧಿಕಾರ ಹೋದ ಕೂಡಲೇ ಅಪ್ಪ ಮಕ್ಕಳು ಕಾಂಗ್ರೆಸ್ ಅನ್ನ ಬೈದಿದ್ರು. JDSಗೆ ಸಹಾಯ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗಲ್ಲ ಅಂತ ಸಿದ್ದರಾಮಯ್ಯ ಟೀಮ್ ಅಸಮಾಧಾನ ವ್ಯಕ್ತಪಡಿಸಿದೆ ಅನ್ನುವಂಥ ಸುದ್ದಿ ಬಂದಿದೆ. ದೇವೇಗೌಡರ ರಾಜ್ಯಸಭಾ ಎಂಟ್ರಿಯಿಂದ ಕೈಗೆ ವಿಶೇಷವಾದ ಲಾಭ ಏನೂ ಆಗೋದಿಲ್ಲ ಅಂತ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಅಸಮಾಧಾನ ವ್ಯಕ್ತ ಆಗಿದೆ ಅಂತ ಇದನ್ನ ಪರಿಗಣಿಸ್ತಾರಾ ಕಾಂಗ್ರೆಸ್ ಹೈಕಮಾಂಡ್?
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಂಗಲ್ನಲ್ಲಿ ಇನ್ನಷ್ಟು ಡೀಟೇಲ್ ಏನಿದೆ? ಶ್ರೀಲಕ್ಷ್ಮಿ ರಾಜ್ಕುಮಾರ್ ದೇವೇಗೌಡರು ರಾಜ್ಯಸಭೆ ಸ್ಪರ್ಧೆಗೆ ಸಂಬಂಧಪಟ್ಟಕ್ಕೆ ಇಡೀ ಕಾಂಗ್ರೆಸ್ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೂಡ ದೇವೇಗೌಡರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಬೆಂಬಲ ನೀಡಲು ಸಿದ್ಧವಾಗಿದೆ ಅಂತ ಹೇಳಿ ಕೂಡ ಈಗಾಗಲೇ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಇದೀಗ ಎಲ್ಲೊಂದು ಕಡೆ ದೇವೇಗೌಡರು ರಾಜ್ಯಸಭೆ ಸ್ಪರ್ಧೆಗೆ ಕಾಂಗ್ರೆಸ್ ಅವಕಾಶವನ್ನು ಮಾಡಿಕೊಡೋದು, ಕಾಂಗ್ರೆಸ್ ಸಹಾಯ ಮಾಡೋದಕ್ಕೆ ಪರೋಕ್ಷವಾಗಿ ವಿರೋಧ ಕೂಡ ವ್ಯಕ್ತವಾಗ್ತಿದೆ ಅಂತ ಹೇಳಲಾಗ್ತಿದೆ. ಯಾಕಂತೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಧಿಕಾರಕ್ಕಾಗಿ ಕಾಂಗ್ರೆಸ್ ಸಹಾಯ ಮಾಡುತ್ತೆ, ಆದರೆ ಅಧಿಕಾರ ಸಿಕ್ಕ ಮೇಲೆ, ಅಧಿಕಾರ ಹೋದ ಮೇಲೆ ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬೀಳ್ತಾರೆ. ಇದಕ್ಕೆ ಉದಾಹರಣೆಯಂತೆ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಆದರೆ ಪ್ರಧಾನಿ ಹುದ್ದೆ ತ್ಯಜಿಸಿದ ನಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದರು. ಅಲ್ಲದೆ ಕಳೆದ ಚುನಾವಣೆಯಲ್ಲೂ ಕೂಡ, ಲೋಕಸಭೆ ಚುನಾವಣೆಯಲ್ಲೂ ಕೂಡ ತುಮಕೂರಿನಲ್ಲಿ ಅವರ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿದ್ರು. ಜೊತೆಗೆ ನನ್ನನ್ನು ಸೇರಿದಂತೆ ಕಾಂಗ್ರೆಸ್ ನಾಯಕರನ್ನ ಹೀನಮಾನವಾಗಿ ಅವರು ಎಲ್ಲ ಒಂದು ಕಡೆ ದೂಷಿಸಿದ್ರು, ಕಾಂಗ್ರೆಸ್ ವಿರುದ್ಧವೇ ತಿರುಗಿ ಬಿದ್ದರು. ಅಲ್ಲದೆ ಕಾಂಗ್ರೆಸ್ ಕಾರಣಕ್ಕೆ ಮಗ ಮುಖ್ಯಮಂತ್ರಿ ಆದರು, ಅವರ ಸ್ವಯಂಕೃತ ಅಪರಾಧದಿಂದ ಸರ್ಕಾರ ಹೋದ್ರು ಕೂಡ ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಹೇಳಿ ಅಪವಾದನ ಮಾಡಿದ್ರು. ಒಂದು ವೇಳೆ JDSಗೆ ನಾವು ಯಾವುದೇ ರೀತಿ ಹೆಲ್ಪ್ ಮಾಡಿದ್ರು ಕೂಡ ಅದು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿ ವರದಾನ ಆಗಲ್ಲ, ಕಾಂಗ್ರೆಸ್ಗೆ ಯಾವ ರೀತಿ ಬೆಂಬಲ ಕೂಡ ಸಿಗಲ್ಲ. ಅಲ್ಲದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ JDS ಬಿಜೆಪಿ ಜೊತೆ ಒಳ ಒಪ್ಪಂದ ಕೂಡ ಮಾಡ್ಕೊಂಡಿತ್ತು ಮತ್ತು ನಮ್ಮ ಕಾರ್ಯಕರ್ತರು ಕೂಡ JDS ಏನು ಜೊತೆ ಹೋಗ್ಲಿಕ್ಕೆ ಕೂಡ ಸಿದ್ಧರಿಲ್ಲ ಮತ್ತು JDS ಕೂಡ ನಮ್ಮ JDSನ ಕಾರ್ಯಕರ್ತರು ಕೂಡ ಈ ಎಲ್ಲ ಉಪಕಾರವನ್ನು ನೆಂದು ನಮಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ದೇವೇಗೌಡರಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡುವಂಥದ್ದು ಮತ್ತು ಸಹಾಯ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ನ ವಾದ ಆಗಿದೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ KPCC ಅಧ್ಯಕ್ಷ DK ಶಿವಕುಮಾರ್ ಎಲ್ಲ ಒಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶ ಮಾಡಿದರೆ, ರಾಜ್ಯಸಭೆಗೆ ಪ್ರವೇಶ ಮಾಡಲು ನಾವು ಸಹಾಯ ಮಾಡಿದರೆ ಮುಂದೆ DK ಶಿವಕುಮಾರ್ಗೆ ಅದು ಅನುಕೂಲ ಆಗಲಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿಯ ಕನಸು ಕಾಣ್ತಿರುವಂಥ DK ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳೆಲ್ಲ ಎಲ್ಲ ಒಂದು ಕಡೆ ಅಂತ ಅವಕಾಶ ಸಿಕ್ಕಿದ್ರೆ, ಬಹುಮತ ಏನಾದರೂ ಕಡಿಮೆ ಬಂದರೆ JDS ಬೆಂಬಲ ಕೊಡುತ್ತೆ. ಆಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಅವರ ಕುಟುಂಬ DK ಶಿವಕುಮಾರ್ ಅವರ ಸಹಾಯವನ್ನು ನೆಂದು ಅವರಿಗೆ ಏನು ಬೆಂಬಲವನ್ನು ನೀಡುತ್ತೆ. ಜೊತೆಗೆ ಒಕ್ಕಲಿಗ ಮತಗಳು ಕೂಡ ಎಲ್ಲ ಒಂದು ಕಡೆ ಈಗಾಗಲೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದೆ, ಅದೇ ರೀತಿ ದೇವೇಗೌಡರು ಕೂಡ ರಾಜ್ಯಸಭೆ ಹೋಗ್ಲಿಕ್ಕೆ DK ಶಿವಕುಮಾರ್ ಕೂಡ ಸಾಥ್ ಕೊಟ್ಟರು. ಹಾಗಾಗಿ ಇನ್ನ DK ಶಿವಕುಮಾರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಕೈ ಹಿಡಿಯೋಣ ಅಂತೇಳಿ ಒಕ್ಕಲಿಗ ಮತಗಳು ಕೂಡ ಅವರ ಕೈ ಹಿಡಿಯುತ್ತೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಸ್ವತಃ ದೇವೇಗೌಡರೇ DKಶಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅಂಡ್ ಟೀಮ್ ಎಲ್ಲ ಒಂದು ಕಡೆ ದೇವೇಗೌಡರು ಸಂಸತ್ ಪ್ರವೇಶ ಮಾಡಕ್ಕೆ ಪರೋಕ್ಷವಾಗಿ ಕೂಡ ಅವರು ಸಾಥ್ ನೀಡ್ತಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗಾಗಿ. ಹಾಗಾದ್ರೆ ದೇವೇಗೌಡರ ರಾಜ್ಯಸಭೆ ಪ್ರವೇಶ ಸುಲಭವಾಗುತ್ತಾ? ದೇವೇಗೌಡರು ಸ್ವತಃ ಅದಕ್ಕೆ ಒಪ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಈ ರಾಜ್ಯಸಭೆ ಚುನಾವಣೆ ಯಾವೆಲ್ಲ ರೀತಿಯ ಪೊಲಿಟಿಕಲ್ ಈಕ್ವೇಷನ್ಸ್ಗೆ ಕಾರಣವಾಗಬಹುದು? ಇರತಕ್ಕಂಥ 4 ಸ್ಥಾನಗಳಲ್ಲಿ ಆಡಳಿತ ಪಕ್ಷ ಬಿಜೆಪಿ 2 ಸ್ಥಾನಗಳನ್ನು ಆಲ್ರೆಡಿ ಗೆದ್ದುಕೊಳ್ತಾ ಇದೆ. ಹಾಗೆಯೇ 2 ಸ್ಥಾನಗಳಿಗೆ ಕಾಂಗ್ರೆಸ್ ಮತ್ತು JDS ನಡುವೆ ಯಾವ ರೀತಿ ರಾಜಕೀಯ ಸಮೀಕರಣಗಳು ಉದ್ಭವ ಆಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಜೂನ್ 1ರಿಂದ ದೇವಸ್ಥಾನ, ಚರ್ಚ್, ಮಸೀದಿ ಇವೆಲ್ಲ ಓಪನ್ ಆಗತ್ತಾ? ಈ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ. ಎಲ್ಲ ಧಾರ್ಮಿಕ ಕೇಂದ್ರಗಳು ಕೂಡ ಒಂದೇ. ದೇವಸ್ಥಾನಗಳಿಗೆ ಅವಕಾಶ ಕೊಟ್ರೆ ಚರ್ಚ್ ಹಾಗೂ ಮಸೀದಿಗಳಿಗೂ ಅವಕಾಶ ಸಿಗತ್ತೆ. ಕೇಂದ್ರ ಈ ಬಗ್ಗೆ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಅಲ್ಲದೆ ಕೊರೋನಾ ಜೊತೆಯೇ ಜೀವನ ಅನಿವಾರ್ಯ ಅಂತ CM ಹೇಳಿದ್ರು. ಸರಿ, ದೇವಸ್ಥಾನಗಳು ಪ್ರಾರಂಭ ಆಗ್ಬೋದು ಅಂದ್ರೆ ಚರ್ಚು ಮಸೀದಿಗಳು ಪ್ರಾರಂಭವಾಗುವುದು, ಅದರಲ್ಲಿ ಯಾವುದೋ ಅಭ್ಯಂತರ ಇರೋದಿಲ್ಲ. ಎಲ್ರಿಗೂ ಒಂದೇ, ನಮ್ಮ ದೇಶದಲ್ಲಿ ಕಾನೂನು ಇರೋದು ಎಲ್ರಿಗೂ ಒಂದೇನೆ. ದೇವಸ್ಥಾನಗಳನ್ನ ಪ್ರಾರಂಭ ಮಾಡ್ತೇವೆ ಅಂದ್ರೆ ಅರ್ಥ ಮಾಸ್ಕು ಮತ್ತೆ ಚರ್ಚ್ಗಳು ಪ್ರಾರಂಭ ಆಗುತ್ತೆ, ಅದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದ್ರೆ ಇದೆಲ್ಲಕ್ಕೂ ಸಹ ಕೇಂದ್ರ ಸರ್ಕಾರದ ಒಂದು ಅನುಮತಿ ಬೇಕಾಗಿದೆ. ಕಾಯ್ತಾ ಇದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ಧರ್ಮಸ್ಥಳದ ಹೆಗ್ಡೆಯವರು ಸಹ ಕೆಲವು ನಿಬಂಧನೆಗಳನ್ನು ಒಳಗೊಂಡಂತೆ ಅಲ್ಲಿ ರೂಮ್ಗಳಲ್ಲಿ ಉಳಿಬಾರ್ದು, ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಏನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ 1ನೇ ತಾರೀಕಿನಿಂದ. ಇನ್ಯಾವುದೋ ರೀಚ್ ಆಗೋ ಪ್ರಶ್ನೆ ಇಲ್ಲ, ಎಲ್ಲ ಮುಗಿದಿದೆ. ಎಲ್ರಿಗೂ ಏನೇನು ಬೇಕೋ ನಮ್ಮ ಶಕ್ತಿ ಮೀರಿ ಮಾಡಿದ್ದೇವೆ. ದೇವ್ರ ಮೆಚ್ಚುವಂತ ಕೆಲಸ ಮಾಡಿ ಹಣಕಾಸಿನ ಬಿಡುಗಡೆ ಮಾಡ್ತಾ ಇದ್ದೇವೆ. ಕೆಲಸ ಪ್ರಾರಂಭ ಆಗಿದೆ. ಹೀಗೆ ಕ್ರಮೇಣ ನಾವು ಈ ಕೋವಿಡ್ ಬಂತೆ ಬದುಕಬೇಕಾಗಿದೆ. ಈ ತರ ಕೆಲವು ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡಬೇಕಾಗಿದೆ. ಈ ಹೊರಗಡೆಯಿಂದ ಬರುವಂತದ್ದು 100,000 ಸಂಖ್ಯೆಯಲ್ಲಿ ಬರ್ತಾ ಇದೆ. ಹೋಟೆಲ್ ಇಲ್ಲದೆ ಇದ್ರೆ ಊಟದ ವ್ಯವಸ್ಥೆ ಇರಲ್ಲ, ರೂಮ್ ಇರೋದಿಲ್ಲ. ಅದ್ರ ಬಗ್ಗೆನೂ ನಾವು ಪ್ರಧಾನಿಗೆ ನಿನ್ನೆ ತಾನೇ ಪತ್ರ ಬರೆದಿದ್ದೇನೆ. ಅವರು ಅನುಮತಿ ಸಿಕ್ಕ ತಕ್ಷಣ ಎಲ್ಲಕ್ಕೂ ಒಂದು ಅವಕಾಶವನ್ನು ಮಾಡಿಕೊಡೋ ಪ್ರಯತ್ನ. ಕೊರೋನಾ ವೈರಸ್ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ವೈರಸ್ ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಉಳಿಯುತ್ತೆ.
ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ವೈರಸ್ ಶಾಶ್ವತವಾಗಿ ಇಲ್ಲೇ ಉಳಿಯೋ ಥರ ಇದೆ. ಕೊರೋನಾ ಜೊತೆಯಲ್ಲೇ ಬದುಕೋದನ್ನು ನಾವು ಕಲಿಬೇಕು. ವೈರಸ್ ಅನ್ನು ಎದುರಿಸೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ ಎಲ್ಲ ಕ್ಷೇತ್ರಕ್ಕೂ ಏನು ಅಡೆತಡೆ ಇಲ್ಲದೆ, ಯಾವ ಒಂದು ಅಡೆತಡೆ ಇಲ್ಲದೆ ಎಲ್ಲರೂ ವ್ಯಾಪಾರ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಇರ್ತದೆ. ಈ ವೈರಸ್ ನಮ್ಮ ಜೊತೆ ಶಾಶ್ವತವಾಗಿರುವಂಥದ್ದು. ಇನ್ನು ಮುಂದಿನ ದಿನದಲ್ಲಿ ಎಂಥ ಸಮಸ್ಯೆ ಸವಾಲು ಬಂದ್ರೂ ನಾವು ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಈ ವೈರಸ್ ನಮ್ಮನ್ನೆಲ್ಲೋ ಒಂದು ಕಡೆ ಬಿಟ್ಟು ಹೋಗುವಂಥದ್ದಿಲ್ಲ, ಇದು ಶಾಶ್ವತವಾಗಿ ನಮ್ಮಲ್ಲಿರ್ತದೆ. ಅದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ತಡೆಗಟ್ಟಲಿಕ್ಕೆ ಪ್ರಿವೆನ್ಷನ್ ಮಾಡಲಿಕ್ಕೆ ಏನೇನು ಬೇಕಾಗಿರುವಂಥ ಜಾಗೃತಿಯನ್ನು ವಹಿಸಿ ಇವತ್ತೇನು ಫಿಸಿಕಲ್ ಡಿಸ್ಟೆನ್ಸ್, ಹೈಜೀನ್, ಮಾಸ್ಕ್, ಇನ್ನಿತರ ಎಲ್ಲ ರೀತಿಯಾದಂಥ ಪೂರ್ವಭಾವಿ ಮುನ್ನೆಚ್ಚರಿಕೆಯನ್ನು ವಹಿಸುವಂಥದ್ದು ಎಲ್ಲ ಹಂತದಲ್ಲೂ ಆಗ್ತಿದೆ. ಮತ್ತು ಇದೇ ರೀತಿ ಎಲ್ಲ ಮಟ್ಟದಲ್ಲೂ ಇದು ಅನುಷ್ಠಾನ ಆಗ್ತಿರುವಂಥದ್ದು SOPಗಳು ಎಲ್ಲ ಹಂತದಲ್ಲಿದೆ. ಹಾಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಯಾವ ಜನರನ್ನು ಹೆದರ್ಕೋಬೇಕಲ್ಲ, ಏನು ಸಮಸ್ಯೆಗಳಿಲ್ಲ. ಮತ್ತು ಈ ವೈರಸ್ ಯಾವ ರೀತಿ ನಡವಳಿಕೆ ಇದೆ, ಇದರ ಸಮಸ್ಯೆಯನ್ನು ಇದನ್ನು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋಂಥ ಸಂಪೂರ್ಣ ಇವತ್ತು ಅರ್ಥ ಎಲ್ಲರಿಗೂ ಆಗಿದೆ. ಅಲ್ಟಿಮೇಟ್ ಜೂನ್ 1ನೇ ತಾರೀಕಿಂದ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳು ಓಪನ್ ಆಗೋ ಸಾಧ್ಯತೆ ಇದೆ. ದೇವಸ್ಥಾನಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳಿಗೆ ಗೈಡ್ಲೈನ್ಸ್ ಇಶ್ಯೂ ಮಾಡಲಾಗ್ತಾ ಇದೆ. ದೇವಸ್ಥಾನಗಳು ಸಂಪೂರ್ಣ ಸ್ಯಾನಿಟೈಸೇಷನ್ ಆಗಬೇಕು. ಎಲ್ಲ ಭಕ್ತರಿಗೂ ಕೂಡ ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯ ಅಂತ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ಗಮನಿಸಬಹುದು. ಜೂನ್ 1ನೇ ತಾರೀಕಿನಿಂದ ಧನ್ವಂತರಿ ಹೋಮ, ಸಿಯಾಳ ಅಭಿಷೇಕ, ಕೊರೋನಾ ರೋಗ ನಿರ್ಮೂಲನೆಗೆ ಬೇಕಾಗಿರ್ತಕ್ಕಂಥ ಪೂಜೆಗಳು, ಅಂದರೆ ಇದು ಧನ್ವಂತರಿ ಹೋಮದ ಥರದ ಪೂಜೆಗಳು ಇವೆಲ್ಲವೂ ಕೂಡ ನಡೆಯೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂಥ ಸಿದ್ಧತೆಗಳನ್ನ ಕಾಣಬಹುದು. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಇನ್ನಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕಳೆದ 60 ದಿನಗಳಿಂದ ಬಂದಾದಂತಹ ನಾಡಿನ ದೇವಸ್ಥಾನಗಳು ಸೋಮವಾರದಿಂದ ತೆರೆಯುತ್ತೆ. ಮುಜರಾಯಿ ಇಲಾಖೆಯ ನಿರ್ದೇಶನದಂತೆ ಸೋಮವಾರದಿಂದ ರಾಜ್ಯದ ಎಲ್ಲಾ ದೇವಸ್ಥಾನಗಳು ಭಕ್ತರ ಪ್ರವೇಶಕ್ಕೆ ಅನುವು ಮಾಡಿಕೊಡಲಾಗಿದೆ. ಹಾಗಾಗಿ ಜೂನ್ 1ನೇ ತಾರೀಕಿನಿಂದ ಭಕ್ತರು ದೇವಸ್ಥಾನಗಳಿಗೆ ಹೋಗಬಹುದು. ಆ ಮೂಲಕವಾಗಿ ಕೋಟ್ಯಾಂತರ ಭಕ್ತರ ಆಶಯಕ್ಕೆ ಸದ್ಯ ರಾಜ್ಯ ಸರ್ಕಾರ ಬೆಲೆ ನೀಡಿದೆ. ನಾವೀಗ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಮುಖ ದೇವಸ್ಥಾನಗಳನ್ನು ಹೊಂದಿರುವಂತದ್ದು. ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೂಡ ಬರ್ತಾರೆ. ಅದೇ ರೀತಿಯಾಗಿ ಜಿಲ್ಲೆಯ ಪ್ರಸಿದ್ಧ ಒಂದು ಕ್ಷೇತ್ರಗಳಲ್ಲಿ ಒಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. ಹಾಗಾಗಿ ಇಲ್ಲಿ ಸೋಮವಾರದಿಂದ ಭಕ್ತರು ಬರೋ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಮಾಡಲಾಗಿದೆ, ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಮುಜರಾಯಿ ಇಲಾಖೆ ಸಾಕಷ್ಟು ನಿಯಮಗಳನ್ನ ಭಕ್ತರಿಗೆ ಕೊಟ್ಟಿರುವಂತದ್ದು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗೆ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ಗೆ ಧಕ್ಕೆ ಉಂಟಾಗಬಾರ್ದು, ಇಡೀ ದೇವಸ್ಥಾನವನ್ನ ಸ್ಯಾನಿಟೈಸೇಷನ್ ಮಾಡಬೇಕು ಮತ್ತು ಭಕ್ತರು ಬರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸ್ಯಾನಿಟೈಸರ್ ಅನ್ನು ಹಾಕಬೇಕು. ಆ ಮೂಲಕವಾಗಿ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡುವೊಟ್ಟಿಗೆ ಭಕ್ತರ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕು ಎಂಬ ನಿಯಮವನ್ನು ಸದ್ಯ ಮುಜರಾಯಿ ಇಲಾಖೆ ಕೊಟ್ಟಿರುವಂತದ್ದು. ಕ್ಷೇತ್ರದ ಆಡಳಿತ ಮಂಡಳಿ ಏನೆಲ್ಲ ಕ್ರಮ ಕೈಗೊಂಡಿದೆ ಎಂಬುದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿಯ ಪದ್ಮರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಯಾವ ರೀತಿಯಾಗಿ ಸಿದ್ಧತೆ ಮಾಡಿದ್ದೀರಿ? ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಈ ಕೊರೋನಾ ಮಹಾಮಾರಿಯಿಂದ ಪಾರಾಗ್ಲು ಇದನ್ನು ಇದರ ಚೈನನ್ನು ಕಟ್ ಮಾಡುವ ಉದ್ದೇಶದಿಂದ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ದೇವಸ್ಥಾನಗಳನ್ನು ಮುಚ್ಚಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಆ ಪ್ರಕಾರ ನಾವು ಶ್ರೀ ಕ್ಷೇತ್ರವನ್ನು ಮಾರ್ಚ್ 23ನೇ ತಾರೀಕಿನಿಂದಲೇ ನಾವು ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹಾಕಿದ್ದು. ಎಂದಿನಂತೆ ತ್ರಿಕಾಲ ಪೂಜೆ ನಾವು ಅರ್ಚಕರು ಮಾತ್ರ ಒಳಗಡೆ ಇದ್ದು ಮಾಡ್ತಾ ಇದ್ರು. ಈಗ ಜೂನ್ 1ನೇ ತಾರೀಕಿನಂದು ಕ್ಷೇತ್ರವನ್ನು, ಇನ್ನು ದೇವಸ್ಥಾನಗಳನ್ನು ಓಪನ್ ಮಾಡಬಹುದು ಎಂಬುದು ಸರ್ಕಾರದ ನಿರ್ಧಾರ ಈಗ ಪ್ರಕಟಗೊಂಡಿದೆ. ಆ ಪ್ರಕಾರ ನಾವು ಕೂಡ ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಗೆ ದರ್ಶನ ಮಾಡಲು ಅನುವು ಮಾಡಿ ಕೊಡ್ತಾ ಇದ್ದೇವೆ. ಆದರೆ ಕ್ಷೇತ್ರಕ್ಕೆ ಬರುವ ಭಕ್ತರೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಹಾಗೆಯೇ ಕ್ಷೇತ್ರದ ದ್ವಾರಗಳಲ್ಲಿ 2 ಬದಿಯೂ ಕೂಡ ಸ್ಯಾನಿಟೈಸರ್ ನಾವು ಇಟ್ಟಿರ್ತೇವೆ. ಸ್ಯಾನಿಟೈಸರ್ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಬರಬಹುದು, ಬಂದು ದೇವರ ದರ್ಶನವನ್ನು ಪಡೆದುಕೊಳ್ಬಹುದು. ವಿಶೇಷವಾಗಿ ಜೂನ್ 1ನೇ ತಾರೀಕಿಗೆ 8:30 ಗಂಟೆಗೆ ಶ್ರೀ ಕ್ಷೇತ್ರದಲ್ಲಿ ಧನ್ವಂತರಿ ಹೋಮ, ಹಾಗೆಯೇ ಈ ಕೊರೋನಾದಿಂದ ಈ ಪ್ರಪಂಚವನ್ನು ಮುಕ್ತಿ ಮಾಡು ಎಂಬ ಒಂದು ಪ್ರಾರ್ಥನೆ, ವಿಶೇಷ ಪ್ರಾರ್ಥನೆ ಕೂಡ ಈ ಕ್ಷೇತ್ರದಲ್ಲಿ ಜರಗಲಿಕ್ಕಿದೆ.
ಹಾಗೆ ಶತಸಿಯಾಳಾಭಿಷೇಕ ಕೂಡ ಶ್ರೀ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಇದು ಕ್ಷೇತ್ರದ ಆಡಳಿತ ಟ್ರಸ್ಟಿಯಾದಂತಹ ಪದ್ಮರಾಜ್ ಅವರ ಮಾತು. ಒಟ್ಟಿನಲ್ಲಿ ಇಡೀ ಕ್ಷೇತ್ರದಲ್ಲಿ ಭಕ್ತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ಯಾನಿಟೈಸೇಷನ್ ಈಗಾಗಲೇ ದೇವಸ್ಥಾನಕ್ಕೆ ಮಾಡಿದ್ದೀವಿ ಮತ್ತು ಭಕ್ತರು ಬರುವಂತಹ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಅನ್ನು ಕೂಡ ಅವರ ಕೈಗೆ ಹಾಕ್ತೀವಿ. ಆ ಮೂಲಕವಾಗಿ ಸರ್ಕಾರ ಯಾವುದೆಲ್ಲ ಗೈಡ್ಲೈನ್ಸ್ ಅನ್ನು ಕೊಡ್ತೀವಿ ಅದನ್ನ ಚಾಚೂ ತಪ್ಪದೆ ನಾವು ಕೂಡ ಪಾಲಿಸ್ತೀವಿ ಎಂಬ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ. ಚಿಕ್ಕ ಬ್ರೇಕ್. ಕ್ವಾರಂಟೈನ್ ಕೇಂದ್ರಗಳಿಗೆ ಹೋಗೋದಕ್ಕೆ ಹಣ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ ನಲ್ಲೇ ಪ್ರಯಾಣಿಕರು ಕೂತ್ಕೊಂಡಿದ್ದಾರೆ. ಕ್ವಾರಂಟೈನ್ಗೆ ಹಣ ಪಾವತಿ ಮಾಡೋದಕ್ಕೆ ಪ್ರಯಾಣಿಕರಲ್ಲಿ ಸಂಕಷ್ಟ ಉಂಟಾಗಿದೆ. ಬೆಂಗಳೂರಿನಲ್ಲಿ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಅಲ್ಲಿಗೆ ಹೋಗೋದಕ್ಕೆ ಹಣ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದೇಶದ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಜನರು ಅಲ್ಲಿ 14 ದಿನ ಕ್ವಾರಂಟೈನ್ ಆಗಬೇಕು ಅಂತಂದ್ರೆ ಸ್ಟಾರ್ ಹೋಟೆಲಲ್ಲಿ ಅದು ಸಾಕಷ್ಟು ಕಾಸ್ಟ್ಲಿ ಆಗುತ್ತೆ, ಅದನ್ನು ಪಾವತಿ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಬೆಳಗಿನಿಂದ ಟರ್ಮಿನಲ್ ಒಳಗೆ ಉಳಿದಿದ್ದಾರೆ ಸಾಕಷ್ಟು ಜನ. ಹಣ ಇಲ್ಲದೆ ಇರೋರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನವೀನ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಕುಮಾರ್, ಅಲ್ಲಿ ಟರ್ಮಿನಲ್ ಒಳಗೆ ಸಾಕಷ್ಟು ಜನ ಉಳ್ಕೊಂಡು ಬಿಟ್ಟಿದ್ದಾರೆ, ಕ್ವಾರಂಟೈನ್ ಕೇಂದ್ರಗಳಿಗೆ ಹೋಗೋದಕ್ಕೆ ಹಣ ಇಲ್ಲ ಅಂತ ಈ ಸಮಸ್ಯೆನ ಬಗೆಹರಿಸುವಲ್ಲಿ ಅಧಿಕಾರಿಗಳು ಏನ್ ಕ್ರಮ ಕೈಗೊಂಡಿದ್ದಾರೆ? ಯಾಕೆ ಇಂಥ ಪ್ರಾಬ್ಲಮ್ ಉಂಟಾಗಿದೆ? ಶ್ರೀಲಕ್ಷ್ಮಿ, ಏನು 3 ದಿನದಿಂದ ಡೊಮೆಸ್ಟಿಕ್ ವಿಮಾನಗಳು ಒಂದು ಶುರುವಾಗಿರುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಇಲ್ಲಿ ಗೊಂದಲಕ್ಕೆ ಎಡೆ ಮಾಡ್ಕೊಡ್ತಾ ಇರುವಂತದ್ದು. ಒಂದಷ್ಟು ಜನ ವಿಮಾನ ಹತ್ತಬೇಕಾದ್ರೆ ಡಿಕ್ಲರೇಷನ್ ಫಾರ್ಮ್ ಗೆ ಸೈನ್ ಮಾಡಿನೇ ಇಲ್ಲಿ ಹತ್ತಿ ಬಂದಿರ್ತಾರೆ. ಬಂದಂತ ನಂತರದಲ್ಲಿ ಇವರು ಕ್ವಾರಂಟೈನ್ ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೊಸ ಕಿರಿಕಿರಿಗಳನ್ನ ಶುರು ಮಾಡ್ತಾ ಇರುವಂತದ್ದು. ರೆಡ್ ಝೋನ್ ಗಳಿಂದ ಬಂದಂತವರಿಗೆ 7 ದಿನ ಕಂಪಲ್ಸರಿ ಕ್ವಾರಂಟೈನ್ ಮಾಡಬೇಕು ಅನ್ನುವಂತ ಒಂದು ವ್ಯವಸ್ಥೆಗಳಿದೆ. ಅದರ ನಿಟ್ಟಿನಲ್ಲೇನೆ ಇಲ್ಲಿ ಅಧಿಕಾರಿಗಳು ಸಹ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಬಂದಂತ ನಂತರದಲ್ಲಿ ಹೋದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಿರಿಕಿರಿ ಸ್ಟಾರ್ಟ್ ಮಾಡ್ತಾರೆ. ಅದರ ನಿಟ್ಟಿನಲ್ಲಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಗೆ ಮತ್ತೆ ಒಂದಷ್ಟು ಸರ್ಕಾರದಿಂದ ವಿನಾಯಿತಿ ದರದಲ್ಲಿ ಒಂದಷ್ಟು ಕ್ವಾರಂಟೈನ್ ಮಾಡೋದಕ್ಕೆ ಅಂತ ಹೇಳಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಹಾಸ್ಟೆಲ್ಗಳಿರ್ಬೋದು ಮತ್ತೆ ಛತ್ರಗಳನ್ನ ಇರ್ಬೋದು. ಇಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ಕ್ವಾರಂಟೈನ್ ಗೆ ಒಳಪಡೋದಕ್ಕೆ ಒಂದಷ್ಟು ಜನ ಕಿರಿಕ್ ಮಾಡಿದಂತ ಒಂದು ನಿಟ್ಟಿನಲ್ಲಿ ನಾವು ಸ್ಟಾರ್ ಹೋಟೆಲ್ಗಳನ್ನ ನಾವು ಬೇಕಾಗಿಲ್ಲ ಅಂತ ಹೇಳಿ ಹೇಳದಂತ ನಿಟ್ಟಿನಲ್ಲಿ ನಾವು ಹತ್ರ ಹಣ ಇಲ್ಲ ಅಂತ ಹೇಳಿ ಹೇಳಿದಾಗ ಅವರನ್ನ ಒಂದು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇರುವಂತ ಒಂದು ಹಾಸ್ಟೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಈಗ ಚಿಂತನೆಯನ್ನು ನಡೀತಾ ಇರೋದು. ಸುಮಾರು 40 ಜನ ಇರೋದ್ರಿಂದ ಅವರನ್ನ ಒಂದು ಕ್ವಾರಂಟೈನ್ ಗೆ ಒಳಪಡಿಸಲೇಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಅವರನ್ನ ಒಂದು ಬೆಂಗಳೂರು ಯೂನಿವರ್ಸಿಟಿ ಬರೀ ಇರತಕ್ಕಂತ ಒಂದು ಹಾಸ್ಟೆಲ್ಗೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಜಿಲ್ಲಾಡಳಿತ ಒಂದು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮನವೊಲಿಸಿದ್ರು ಸಹ ಒಂದು ಬಜೆಟ್ ಹೋಟೆಲ್ಗೆ ಹೋಗೋದಕ್ಕೆ ಸಹ ಅವ್ರು ಒಪ್ತಾ ಇರಲಿಲ್ಲ. ಫ್ಲೈಟ್ ಹತ್ಬೇಕಾದ್ರೆ ಡಿಕ್ಲರೇಷನ್ ಫಾರ್ಮ್ ಗೆ ಸೈನ್ ಮಾಡಿರ್ತಾರೆ. ಬಂದಂತ ನಂತರದಲ್ಲಿ ಇವ್ರು ಮಾಡ್ತಕ್ಕಂಥ ಕಿರಿಕಿರಿಗಳನ್ನ ನೋಡಿ ಅಧಿಕಾರಿಗಳು ಸಹ ರೋಸ್ ಹೋಗಿ ಒಂದಷ್ಟು ಚೌಟ್ರಿಗಳು ಮತ್ತೆ ಮಾಡಿರ್ತಕ್ಕಂತ ಒಂದು ಉಚಿತವಾದಂತ ಒಂದು ವ್ಯವಸ್ಥೆಗಳಿದೆ. ಅದಕ್ಕೆ ಒಂದು ಅಧಿಕಾರಿಗಳು ಫೈನಲ್ಗೆ ಏನು ಮಾಡೋದಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಗೆ ಅವ್ರನ್ನ ಕಳ್ಸಿಕೊಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾ ಇರೋದು. ರೈಟ್, ಥ್ಯಾಂಕ್ ಯು ನವೀನ್ ಕುಮಾರ್ ಡೀಟೇಲ್ಸ್ಗಾಗಿ. ಈ ಸಂದರ್ಭದಲ್ಲಿ ನಾವು ಜನರನ್ನ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ. ನೋಡಿ, ಅವರು ಸಡನ್ ಆಗಿ ಬಂದಿರ್ತಾರೆ, ಖರ್ಚು ಮಾಡಿಕೊಂಡು ಏರ್ ಟಿಕೆಟ್ ಬುಕ್ ಮಾಡಿಕೊಂಡು ಬಂದಿರ್ತಾರೆ. ಆದರೆ ಇಲ್ಲಿ ಬಂದು ಮತ್ತೆ ಅವ್ರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಉಳ್ಕೊಳ್ಳಿ ಅಂತಂದ್ರೆ ಯಾರಿಗಾದ್ರೂ ಸಿಟ್ಟು ಬರೋದು ಸಹಜನೇ. ಆದರೆ ಕರೋನಾದಿಂದ ಬಚಾವಾಗಬೇಕು. ಕರೋನಾ ವಿರುದ್ಧದ ಯುದ್ಧದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಹಾಗಾಗಿ ನಾಗರಿಕರು ಸಹಕರಿಸಲೇಬೇಕಾಗುತ್ತೆ ಸರ್ಕಾರದೊಂದಿಗೆ. ಮತ್ತೊಂದು ಕಡೆ ಅವ್ರಿಗೂ ಕೂಡ ಸ್ಟಾರ್ ಹೋಟೆಲ್ ಯಾಕಪ್ಪ, ನಾರ್ಮಲ್ ಬಜೆಟ್ ಹೋಟೆಲಲ್ಲೋ ಅಥವಾ ಬೇರೆ ಎಲ್ಲೋ ಒಂದು ಕಡೆ ಕ್ವಾರಂಟೈನ್ ಮಾಡ್ಬೋದಲ್ಲ ನಮ್ಮನ್ನ ಅನ್ನುವಂಥ ಪ್ರಶ್ನೆ ಹೇಳುವಂಥದ್ದು ಸಹಜ. ಆದರೆ ಸರ್ಕಾರ ಎಲ್ಲ ಮಗ್ಗುಲುಗಳಿಂದ ಈ ಒಂದು ಕೊರೋನಾ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಯಗಳು ಆಗಬಹುದು. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಒಂದಷ್ಟು ಕಿರಿಕ್ ಮಾಡ್ತಾ ಇದ್ದಾರೆ. ಹೋಟೆಲ್ಗೆ ಕೂಡಲೇ ಬಸ್ ಕಳಿಸ್ತಾ ಇಲ್ಲ ಅಂತ ಕಿರಿಕ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಫ್ರಸ್ಟ್ರೇಷನ್ ಕಾಣ್ತಾ ಇದೆ. ಜನಗಳು ಬಂದ ತಕ್ಷಣ, ಅಲ್ಲಿ ಏರ್ಪೋರ್ಟ್ಗೆ ಬಂದ ತಕ್ಷಣ ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡುವಂಥದ್ದು, ಬಸ್ನಿಂದ ಕೆಳಗಿಳಿದು ಗಲಾಟೆ ಮಾಡುವಂಥದ್ದು, ಮತ್ತೆ ಬಸ್ ಹತ್ತೋದಕ್ಕೆ ಇಲ್ಲ ಹೋಗಲ್ಲ ನಾವು ಅಂತ ಹೇಳೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ.
ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪೊಲೀಸರ ನೆರವಿಗೆ ನಿಂತಿದ್ದಾರೆ. ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ಯುವ ಅನ್ನುವಂಥ ಒಂದು NGO ಜೊತೆಗೂಡಿ ಪೊಲೀಸರಿಗೆ ಸೇಫ್ಟಿ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಸೋಪು, ಸ್ಯಾನಿಟೈಸರ್, ಮಾಸ್ಕ್, ರೋಗ ನಿರೋಧಕ ಔಷಧಿಗಳಿರುವಂತಹ 1,000 ಕಿಟ್ಗಳನ್ನ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಅವರಿಗೆ ಅನಿಲ್ ಕುಂಬ್ಳೆ ಹಸ್ತಾಂತರ ಮಾಡಿದ್ದಾರೆ. ಕೊರೋನಾ ಸೋಂಕು ತಡೆಯುವಲ್ಲಿ ಪೊಲೀಸರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹೀಗಾಗಿ ಕೊರೋನಾ ವಾರಿಯರ್ಸ್ ಆರೋಗ್ಯದ ದೃಷ್ಟಿಯಿಂದ ಅನಿಲ್ ಕುಂಬ್ಳೆ ಈ ನೆರವು ನೀಡಿದ್ದಾರೆ. As a part of the Yuva program, we felt that we can give these thankless. We are really indebted to the Commissioner of Police and his team for taking care of Bangalore City and Karnataka. As a part of the Yuva program, we felt that we can give these kits which will take care of basic hygiene, protection for the police force. So a symbolic handover was done today. Thank you, sir, to you and your team. Thank you. Anil Kumble's presence in the office of the Commissioner of Police is a very, very delightful thing this morning. We very heartily welcome you, sir, to this office. And with you have brought some emergency kits for our police personnel on the ground who are our COVID warriors. And from the bottom of my heart, I thank you very much for that. And the boys and girls and the men and women who are behind you. At this time, we are living in challenging times. We have been seeing for the last... ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈ ರೀತಿ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮುಂದೆ ಬಂದು ಈ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದು ಒಳ್ಳೆ ಮಾದರಿ. ಏನಿದೆ ಈ ಬಗ್ಗೆ ಅಪ್ಡೇಟ್? ಸುರೇಶ್ನಿ, ಏನು ಕೊರೋನಾ ಸೋಂಕು ಹರಡುವಿಕೆ ತಡೆಯುವಲ್ಲಿ ಪೊಲೀಸರು ಸಹ ಹಗಲಿರುವ ಒಂದು ಶ್ರಮವನ್ನು ವಹಿಸಿದ್ದಾರೆ. ಏನು ಲಾಕ್ಡೌನ್ ಜಾರಿ ಬಳಿಕ ಪೊಲೀಸರು ಮನೆ ಮಠವನ್ನು ತೋರಿದು ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೊಂಡು ಬಂದೋಬಸ್ತ್ ಮಾಡೋದಿರ್ಬೋದು, ಮತ್ತೆ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಗಳನ್ನು ಕೊಡೋದಿರ್ಬೋದು. ಪ್ರತಿನಿತ್ಯ ರಸ್ತೆಯಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸರಿಗೆ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ಅವರಿಗೆ ಒಂದು ಸೇಫ್ಟಿ ಕಿಟ್ ಅನ್ನ ಅನಿಲ್ ಕುಂಬ್ಳೆ ಅವರು ಕೊಟ್ಟಿರುವಂತದ್ದು. ಅದರಲ್ಲಿ ಮಾಸ್ಕ್, ಸ್ಯಾನಿಟೈಸರ್, ಸಾಬೂನು ಮತ್ತೆ ಕೆಲವು ರೋಗ ನಿರೋಧಕ ಔಷಧಿಗಳು ಸಹ ಒಂದು ಕಿಟ್ ನಲ್ಲಿ ಒಳಗೊಂಡಿದ್ದು ಅದನ್ನು ಪ್ರತಿನಿತ್ಯ ಬಳಸಬೇಕು ಅಂತ ಹೇಳಿ 1,000 ಕಿಟ್ ಅನ್ನ ಅನಿಲ್ ಕುಂಬ್ಳೆ ಅವರು ಇವತ್ತು ಕಮಿಷನರ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯುವ ಎಂಬ NGO ಜೊತೆ ಸೇರಿ ಈ ಒಂದು ಕಿಟ್ ಅನ್ನು ವಿತರಣೆ ಮಾಡಿದ್ದು ಅದಕ್ಕೂ ಪೊಲೀಸರಿಗೋಸ್ಕರ ಸುಮಾರು 1,000 ಕಿಟ್ಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಎಲ್ಲಾ ಪೊಲೀಸರು ಈ ಒಂದು ಕಿಟ್ ಅನ್ನ ಬಳಸಬೇಕು, ಏನು ಅವರ ಆರೋಗ್ಯದ ದೃಷ್ಟಿಯಿಂದ ಇದನ್ನ ಬಳಸಿದ್ರೆ ಉತ್ತಮ ಅಂತ ಹೇಳಿ ಈ ಒಂದು ಕಿಟ್ ವಿತರಣೆ ಮಾಡಿರುವಂತದ್ದು. ಸುರಶ್ಮಿ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗಾಗಿ. ನೋಡಿ, ಇವರು ಲಾಕ್ಡೌನ್ ಸಂದರ್ಭದಲ್ಲಿ ಗುಡಿಸಲು ಸ್ಲಮ್ ಬಿಟ್ಟು ಊರಿಗೆ ಹೋಗಿದ್ರು. ಮರಳಿ ವಾಪಸ್ ಸ್ಲಮ್ಗೆ ಬಂದಾಗ ತಮ್ಮ ಗುಡಿಸಲುಗಳೇ ಸರ್ವನಾಶ ಆಗ್ಬಿಟ್ಟಿದೆ. ಹೆಚ್ಚು ಕೂಲಿ ಕಾರ್ಮಿಕರು ಬೀದಿಗೆ ಬಿದ್ದಿರುವಂತಹ ಘಟನೆ ನಡೆದಿದೆ. ಸ್ಲಂನಲ್ಲಿದ್ದಂತಹ 50ಕ್ಕೂ ಹೆಚ್ಚು ಗುಡಿಸಲುಗಳು ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಬೆಂಗಳೂರಿನ ಸಂಡೇ ಬಜಾರ್ ಸ್ಲಂನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಚುರ್ಕನಹಳ್ಳಿಯಲ್ಲಿ ಸಂಡೇ ಬಜಾರ್ ಸ್ಲಮ್ ಏನಿದೆ, ಆ ಸ್ಲಂನಲ್ಲಿ ಸಾಕಷ್ಟು ಗುಡಿಸಲುಗಳು, 50ಕ್ಕೂ ಹೆಚ್ಚು ಗುಡಿಸಲು ಬೆಂಕಿಗೆ ಆಹುತಿಯಾಗಿದೆ. ತಮಿಳುನಾಡು ಮೂಲದ ಕಾರ್ಮಿಕರ 30 ಗುಡಿಸಲುಗಳು, ಕಲಬುರಗಿ ಮೂಲದ ಕೂಲಿ ಕಾರ್ಮಿಕರದ್ದು ಕೂಡ ಒಂದು 30ಕ್ಕೂ ಹೆಚ್ಚು ಗುಡಿಸಲುಗಳು ಭಸ್ಮ ಆಗಿದೆ. ಗುಡಿಸಲಿನಲ್ಲಿ ಪಾತ್ರೆ, ಪಡಗ ಸಾಮಗ್ರಿ ಇಟ್ಕೊಂಡಿದ್ರು, ಮಕ್ಕಳ ಪುಸ್ತಕ ಇದೆಲ್ಲ ಇಟ್ಕೊಂಡಿದ್ರು, ಅದೆಲ್ಲ ಕೂಡ ನಾಶ ಆಗಿದೆ. 1.5 ತಿಂಗಳ ಹಿಂದೆ ಬೆಂಕಿ ಬಿದ್ದಿರೋ ಶಂಕೆ ವ್ಯಕ್ತವಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಇವರೆಲ್ಲ ಊರಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಲಾಗಿದೆ. ಇದೀಗ ಸಡಿಲಿಕೆ ಆಗಿದೆ ಅಂತ ವಾಪಸ್ ಬಂದಿದ್ದಾರೆ. ದುಡಿಮೆ ಮಾಡಬೇಕು ಪಾಪ, ಇಲ್ಲಾಂದ್ರೆ ಹೊಟ್ಟೆಗೆ ಅನ್ನ ಇರೋದಿಲ್ಲ. ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಯಾವುದೇ ರೀತಿ ಗುಡಿಸಲುಗಳು ಇಲ್ಲ, ಎಲ್ಲ ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ. ಬದುಕು ಕಟ್ಕೊಳ್ಳೋದಕ್ಕೆ ಬಂದವರ ಕನಸು ನುಚ್ಚು ನೂರಾಗಿದೆ. ಸ್ಲಮ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದ, ಇಲ್ಲ ಯಾರಾದ್ರೂ ಬೆಂಕಿ ಹಚ್ಚಿದ್ರಾ, ಕೂಲಿ ಕಾರ್ಮಿಕರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನನ ಇದು? ಇನ್ನಷ್ಟೇ ಈ ಕುರಿತಾದ ವಿಚಾರ ಗೊತ್ತಾಗಬೇಕಾಗಿದೆ. ಹಾಗಾದ್ರೆ ಈ ಸ್ಥಳದ ಸನ್ನಿವೇಶ ಏನಿದೆ? ನಮ್ಮ ಪ್ರತಿನಿಧಿ ಶರಣು ಹಂಪಿ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಕರೋನಾ ಲಾಕ್ಡೌನ್ ಹಿನ್ನೆಲೆ ತಮ್ಮ ಊರುಗಳಿಗೆ ತೆರಳಿದ್ರು. ಇಲ್ಲಿ 400ಕ್ಕೂ ಹೆಚ್ಚು ಕಾರ್ಮಿಕರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ತಮಿಳುನಾಡು ಭಾಗ ಮತ್ತು ಗುಲ್ಬರ್ಗದಿಂದ ಬಂದಂತ ಈ ಕಾರ್ಮಿಕರೇನಿದ್ದಾರೆ ಈಗ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಆ ರೀತಿಯಂತ ಸಿಚುವೇಶನ್ ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಆಗಿರೋದು ತಾವು ಕಟ್ಕೊಂಡಂತ ಸಣ್ಣ
ಗೂಡಿನ ರೀತಿಯಾದಂಥ ಮನೆಗಳು, ಗುಡಿಸಲುಗಳು ಎಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿದೆ. 40 ಭಾಗ ಆ ಕಡೆ ಇರುವಂಥ 40 ಮನೆಗಳೇನಿದಾವೆ ಅವರೆಲ್ಲರೂ ಕೂಡ ತಮಿಳುನಾಡಿನ ಭಾಗದಿಂದ ಬಂದಂಥವ್ರು. ಅಲ್ಲಿರುವಂಥ 40 ಮನೆಗಳೇನಿದಾವೆ, ಗುಡಿಸಲುಗಳು ಕರಕಲಾಗಿದ್ದಾವೆ. ಇದ್ದಕ್ಕಿದ್ದಂತೆ ಅವರು ವಾಪಸ್ ಬಂದು ಕರೋನಾ ಸಂದರ್ಭದಲ್ಲಿ ತಮ್ಮ ಊರಿಗೆ ಹೋಗಿದ್ರು. ವಾಪಸ್ ಬಂದಾಗ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ. ಇನ್ನು ಈ ಭಾಗದಲ್ಲಿ ಏನ್ ಕಾಣಿಸ್ತಾ ಇದೆ, ಇವೆಲ್ಲವೂ ಕೂಡ 20ಕ್ಕೂ ಹೆಚ್ಚು ಮನೆಗಳೆಲ್ಲವೂ ಕೂಡ ಮೇಲ್ಭಾಗ ಎಲ್ಲವನ್ನು ಕೂಡ ಸುಟ್ಟಿದ್ದಾರೆ, ಕೆಲವು ಭಾಗಗಳನ್ನ ತೆಗೆದಿದ್ದಾರೆ. ಯಾರು ಮಾಡಿದ್ರು ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆ ಸಿಚುವೇಶನ್ ಇದೆ. ಇನ್ನು ಸಣ್ಣ ಸಣ್ಣ ಮಕ್ಕಳು, ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು ಕೂಡ ಇಲ್ಲಿದ್ರು. ಆ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳ ಪುಸ್ತಕಗಳು ಕೂಡ ಹಾಗೆ ಇದಾವೆ. ಈ ಕೃತ್ಯವನ್ನ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಇದುವರೆಗೂ ಗೊತ್ತಾಗ್ತಾ ಇಲ್ಲ. KG-ಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋದು ಸಂಡೇ ಬಜಾರ್ ಸ್ಲಮ್ ಅಂತಾನೆ ಫೇಮಸ್. ಈ ಪ್ರದೇಶದಲ್ಲಿ ಗುಲ್ಬರ್ಗದಿಂದ ಬಂದಂತ ಈ ಕುಟುಂಬಗಳೇನಿದಾವೆ 40-60ಕ್ಕೂ ಹೆಚ್ಚು ಕುಟುಂಬಗಳಿದಾವೆ. 220ಕ್ಕೂ ಹೆಚ್ಚು ಜನರಿದ್ದಾರೆ. ಕರೋನಾ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಜನರು, ಮತ್ತೆ ಎಲ್ಲ ಕ್ಲಿಯರ್ ಆದ್ಮೇಲೆ ಎಲ್ಲರೂ ಬರಲಿದ್ದಾರೆ. ಆದ್ರೆ ಇಂಥ ಸ್ಥಿತಿಯಲ್ಲಿ ಹೇಗೆ ಬದುಕಬೇಕು? ಈಗಿದ್ದಂಥವ್ರೆಲ್ಲರೂ ಕೂಡ ಬೀದಿ ಬದಿಯಲ್ಲೇ ಜೀವನ ಮಾಡಬೇಕಾದಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರಂತೇಳಿ. ಅಮ್ಮ, ನಿಮ್ದು ಯಾವ ಮನೆ, ಯಾಕೆ ಹೀಗಾಯ್ತು? ಏನಾಗಿಲ್ಲ ಸರ್, ನಾವು ಊರಿಗೆ ಹೋಗಿ ಬರೋಷ್ಟರಲ್ಲೇ ಸುಟ್ಟಾಕಿದ್ದಾರೆ. ಮಕ್ಕಳು ಬುಕ್ ಎಲ್ಲ ಸುಟ್ಟೋಗಿದೆ, ಯೂನಿಫಾರ್ಮ್ ಸುಟ್ಟೋಗಿದೆ, ನಮ್ಮ ಮನೆ ಎಲ್ಲ ಪ್ರತಿಯೊಂದು ಸಾಮಾನು ಸುಟ್ಟೋಗಿದೆ. ಏನ್ ಕಂಪ್ಲೇಂಟ್ ಏನನ್ನು ಕೊಟ್ರ, ಯಾಕೆ ಹಿಂಗಾಯ್ತು ಅಂತ ಹೇಳಿ? ಕಂಪ್ಲೇಂಟ್ ಸರ್, ಎಲ್ಲರೂ ಬರ್ತಾರೆ, ಇದೇ ತರ ನೋಡ್ಕೊಂಡು ಹೋಗ್ತಾರೆ. ಈಗ ನಮ್ಗೆ ಏನ್ ಮಾಡ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಊರಲ್ಲಿ ಸುಮಾರು ಅಂದ್ರೆ ಉಗಾದಿ ಹಬ್ಬ ಆದ ಒಂದ್ ವಾರಕ್ಕೆ ಎಲ್ಲರೂ ಊರಿಗೆ ಹೋಗ್ತೀವಿ ಸರ್. ಯಾಕಂದ್ರೆ ಇಲ್ಲಿಂದ ಅಲ್ಲಿ ಗಂಟ ಎಲ್ಲರೂ ಹೋಗ್ತೀವಿ ಸರ್. ಅದೇ ಟೈಮ್ ವರ್ಷ ಯಾವ ತರ ಹೋಗ್ತೀವಿ ಅದೇ ತರ ಹೋಗಿದೀವಿ ಸರ್. ಸುಮಾರು 20 ವರ್ಷದಿಂದ ಹಂಗೆ ಇದೀವಿ, ಅದೇ ತರ ಹೋಗಿದ್ದೀವಿ. ನಾವು ಹೋದ್ಮೇಲೆ ಇದೇ ತರ ಆಗುತ್ತಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಬರೋ ಟೈಮಲ್ಲಿ ಇವಾಗ ಈ ತರ ಆಗಿದೆ. ಆದ್ಮೇಲೆ ಇವಾಗ ನಾವೇನ ಬಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಮಕ್ಕಳು ಎಲ್ಲರೂ ಕರ್ಕೊಂಬರೋಣ ಅಂತ ಬಂದಿದೀವಿ. ಇವಾಗ ಇಲ್ಲಿ ಹೇಳ್ತಾರೆ ಸರ್, ಹಾಕಕ್ಕೂ ಬಿಡ್ತಾ ಇಲ್ಲ ಸರ್. ನಮ್ಗೆ ಮತ್ತೆ ಈ ಮುಂದೆ ಕತೆ ಏನ್ರಿ ಇದು? ಗೌರ್ಮೆಂಟ್ ಅವರು ಇಲ್ಲ ಮುಖ್ಯಮಂತ್ರಿ ಯಾರ ನಮ್ಗೆ ಸಹಾಯ ಮಾಡ್ಬೇಕು ಸರ್. ನಮ್ಗೆ ಮುಂದೆ ಏನಾದ್ರು ನಮ್ಮ ಮಕ್ಕಳು ಇದಾರೆ, ನಾವು ಇದೀವಿ. ಇವಾಗ ಮುಂದೆ ಯಾವ ತರ ಇಲ್ಲ, ಬೇರೆ ಕಡೆ ನಾವು ಕಳಿಸಿದ್ರು ನಾವು ಹೋಗಕ್ ರೆಡಿ ಇದೀವಿ ಸರ್. ಆದ್ರೆ ಈಗ ಕರೋನಾದ ಸಂದರ್ಭದಲ್ಲಿ ಇಂಥ ಕೃತ್ಯ ಮಾಡೋದು ನಿಜಕ್ಕೂ ಸರಿನಾ? ಮಾನವೀಯತೆ ಅನ್ನೋದೇ ಇಲ್ವಾ? ಅಥವಾ ಈ ಪ್ರದೇಶ ಏನಿದೆ ಇದು ಕೆರೆ ಪ್ರದೇಶ ಆಗ್ತದೆ. ಈ ಕೆರೆ ಪ್ರದೇಶದಲ್ಲಿ ಇಂಥ ಕೃತ್ಯ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ. ಹಾಸನದಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಇವತ್ತು ಮತ್ತೆ 24 ಪ್ರಕರಣಗಳು ಪತ್ತೆ. ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದಲ್ಲೂ ಕೂಡ ಕೊರೋನಾ ಸೋಂಕು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇವತ್ತು 24 ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಹಾಸನದಲ್ಲಿ ಒಟ್ಟು 136 ಸೋಂಕಿತರ ಸಂಖ್ಯೆ. ಮುಂಬೈ, ತಮಿಳುನಾಡಿನಿಂದ ಬಂದವರಲ್ಲಿ ಸೋಂಕು ಕಾಣಿಸಿಕೊಂಡಿರ್ತಕ್ಕಂಥದ್ದು 13 ಮಂದಿ ಹೊರ ರಾಜ್ಯದಿಂದ ಬಂದವರು. 24 ಮಂದಿ ಪೈಕಿ 6 ಜನ ಪೊಲೀಸರು. 597 ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನ ಗುರುತಿಸಿದ್ದೀವಿ ಆಲ್ರೆಡಿ. ಜಿಲ್ಲೆಯಲ್ಲಿ 7 ಸ್ಥಳಗಳನ್ನ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 13 ಮಂದಿ ಹೊರ ರಾಜ್ಯದಿಂದ ಬಂದವರು, 6 ಮಂದಿ ಪೊಲೀಸರು ಅನ್ನೋದು ಒಂದು ರೀತಿ ಆತಂಕ ಮೂಡಿಸುವಂತ ವಿಚಾರ. ಪಾಪ ತಮ್ಮ ಪ್ರಾಣ ಪಣಕ್ಕಿಟ್ಟು ಹಗಲು ರಾತ್ರಿ ಡ್ಯೂಟಿ ಮಾಡ್ತಾ ಇದ್ದಾರೆ ಪೊಲೀಸರು. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಪೊಲೀಸರು ಕೊರೋನಾ ಪಾಸಿಟಿವ್ನಿಂದಾಗಿ ಸಫರ್ ಆಗ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅವ್ರುಗಳು ಕೂಡ ಇನ್ನಷ್ಟು ಎಚ್ಚರಿಕೆ ಕೈಗೊಳ್ಳಬೇಕಾಗತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಶೋಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಹಾಸನದಲ್ಲಿ ಏನು ಮೊದಲು 4 ಮಂದಿ ಪೊಲೀಸರಿಗೆ ಬಂದಾಗ, ಕೊರೋನಾ ಪಾಸಿಟಿವ್ ಬಂದಾಗ ನಿಜಕ್ಕೂ ಆತಂಕ ಉಂಟಾಗಿತ್ತು. ಯಾಕಂದ್ರೆ ಪ್ರಾಣಪಣಕ್ಕಿಟ್ಟು ಜೀವದ ಹಂಗು ತೊರೆದು ಅವರು ಹಗಲು ರಾತ್ರಿ ಡ್ಯೂಟಿ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಪೊಲೀಸರಿಗೆ ಕೊರೋನಾ ದಾಳಿ ಇಟ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಸೊ ಇಲ್ಲೂ ಕೂಡ ಇವತ್ತು ಮತ್ತೆ 6 ಜನ ಪೊಲೀಸರಿಗೆ ಪಾಸಿಟಿವ್ ಕಂಡು ಬಂದಿದೆ ಅಂತ. ಏನಿದೆ ಡೀಟೇಲ್ಸ್? ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಏನಂದ್ರೆ ಹಾಸನದಲ್ಲಿ ದಿನೇ ಒಂದು ರೀತಿ ಕೊರೋನಾ ಆತಂಕನ ಹೆಚ್ಚುತ್ತಿರುವಂತಹದ್ದು. ಯಾಕಂದ್ರೆ ಏನು ಇವತ್ತು ಒಂದೇ ದಿನದಲ್ಲಿ 24 ಪ್ರಕರಣಗಳು ಏನು ಕಂಡು ಬಂದಿರುವಂತದ್ದು. ನಿನ್ನೆ ಸಂಜೆ 10, ಇವತ್ತು ಬೆಳಗ್ಗೆ 14. ಅದರಲ್ಲಿ 13 ಮಂದಿ
ಏನು ಹೊರ ರಾಜ್ಯದಿಂದ ಬಂದಂತವ್ರು ಅಂದ್ರೆ ಮುಂಬೈನಿಂದ ಬಂದಂತರ ಲಿಂಕ್ ನಿಂದ 13 ಮಂದಿಯಿಂದ ಏನು ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂತದ್ದು. ಇದರಲ್ಲಿ ಪೊಲೀಸ್ 6 ಮಂದಿ ಜೊತೆಗೆ ಓರ್ವ ತಮಿಳುನಾಡಿಂದ ಬಂದಂತವ್ರು. ಜೊತೆಗೆ ಏನು ಪೊಲೀಸರಿಗೆ ಬಂದಿರುವಂತದ್ದು ಭಾರಿ ಆತಂಕವನ್ನು ಉಂಟು ಮಾಡಿರುವಂತದ್ದು. ಪೊಲೀಸ್ ಪೇದೆ KSRP ಪೊಲೀಸ್ ಪೇದೆ ಒಬ್ಬರಿಗೆ ಕಳೆದ 3-4 ದಿನಗಳಿಂದ ಕೊರೋನಾ ಪಾಸಿಟಿವ್ ಬಂತು. ಅವಾಗ ಬಂದಾಗಿನಿಂದ ಈಗ ಒಳನರಸೀಪುರ ಸೇರಿದಂತೆ ಹಾಸನ, ಒಳನರಸೀಪುರ ಸೇರಿದಂತೆ ಅವರು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲಿ ಸಂಪೂರ್ಣವಾಗಿ ಒಟ್ಟು ಇಡೀ ಹಾಸನ ಜಿಲ್ಲೆಯಾದ್ಯಂತ 7 ಕಡೆ ಏನು ಈ ಸೀಲ್ ಡೌನ್ 7 ಏರಿಯಾಗಳನ್ನ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಒಂದ್ ಕಡೆ ಹಾಸನದಲ್ಲಿ 4 ಏರಿಯಾಗಳನ್ನ ಸೀಲ್ ಡೌನ್ ಮಾಡಿದ್ರೆ ಉತ್ತರ ಬಡಾವಣೆ, ಸತ್ಯವಂಗಲ ಮತ್ತೆ ಪೊಲೀಸ್ ಟ್ರೈನಿಂಗ್ ಕಚೇರಿಯನ್ನು ಪೊಲೀಸ್ ಟ್ರೈನಿಂಗ್ ಕ್ವಾರ್ಟರ್ ತರಬೇತಿ ಕೇಂದ್ರ ಏನು ಪೊಲೀಸ್ ತರಬೇತಿ ಕೇಂದ್ರ ಇತ್ತು ಟ್ರೈನಿಂಗ್ ಸೆಂಟರ್ ಅದನ್ನು ಕೂಡ ಈಗ ಸೀಲ್ ಡೌನ್ ಅನ್ನ ಮಾಡಿರುವಂತದ್ದು. ಮೊದಲನೇ ಬ್ಲಾಕ್ ಅನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ರೆ ಅವರು KSRP ಪೇದೆ ಆಗಿದ್ದರಿಂದ ಅಲ್ಲಿಗೆ ವಿಸಿಟ್ ಅನ್ನು ಮಾಡಿದ್ರು. ಅದರಿಂದ ಸಂಪೂರ್ಣವಾಗಿ ಏನು ಸೀಲ್ ಡೌನ್ ಮಾಡಿದ್ರೆ ಇದಲ್ಲದೆ ಒಳನರಸೀಪುರದಲ್ಲೂ ಕೂಡ 3 ಏರಿಯಾಗಳನ್ನ ಸೀಲ್ ಡೌನ್ ಮಾಡಲಾಗಿರುವಂತದ್ದು. ಪೊಲೀಸ್ ಕ್ವಾರ್ಟರ್ಸ್ ಮತ್ತು PSI ಒಬ್ಬರಿಗೂ ಕೂಡ ಕೊರೋನಾ ಪಾಸಿಟಿವ್ ಇರುವಂತದ್ದು. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ PSI ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. PSI ಅವರ ಮನೆ, ಒಂದು ಏರಿಯಾ ಮತ್ತು ಪೊಲೀಸ್ ಓಡಾಡ್ತಿದ್ದಂತ ಒಂದು ಏರಿಯಾ, ಜೊತೆಗೆ ಪೊಲೀಸ್ ಕ್ವಾರ್ಟರ್ಸ್. ಇದಲ್ಲದೆ ಅರಸೀಕೆರೆಯಲ್ಲೂ ಕೂಡ ಆ ಪೊಲೀಸ್ ಸಿಬ್ಬಂದಿ ಓಡಾಡಿದಂತಹ ಒಂದು ಹೋಟೆಲ್ ಅನ್ನು ಕೂಡ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದೆ. ಈಗಾಗಲೇ ಹಾಸನ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇದು ಕೊರೋನಾ ಸಂಬಂಧಪಟ್ಟಂತ ಸಭೆಯನ್ನು ಕೂಡ ನಡೆಸಿ ಯಾವ ರೀತಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂತ ಬಗ್ಗೆ ಚರ್ಚೆಯನ್ನು ನಡೆಸ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಸಂಬಳನೂ ಇಲ್ಲ, ಮತ್ತೊಂದ್ ಕಡೆ ತಿನ್ನೋದಕ್ಕೆ ಅನ್ನ ಕೂಡ ಇಲ್ಲ, ಆದರೂ ತಮ್ಮ ಸ್ವಂತ ಊರಿಗೆ ಹೋಗೋ ಹಾಗಿಲ್ಲ. ಇದು ಬಾಗಲಕೋಟೆಯಲ್ಲಿನ ಬಿಹಾರಿ ಕಾರ್ಮಿಕನೊಬ್ಬನ ಗೋಳು. ಬಿಹಾರ ಮೂಲದ ಚಂದ್ರಕಾಂತ್ ಝಾ ಅನ್ನುವಂತಹ ಕಾರ್ಮಿಕ. ಈತ ಸೋಲಾರ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬಿಹಾರದಿಂದ ಚಂದ್ರಕಾಂತ್ ಸೇರಿ 16 ಮಂದಿಯನ್ನ ಬಿಹಾರದ್ದೇ ಗುತ್ತಿಗೆದಾರನಾಗಿರ್ತಕ್ಕಂಥ ಪುನೀತ್ ಅನ್ನುವಂಥ ವ್ಯಕ್ತಿ ಕರ್ಕೊಂಡ್ಬಂದಿದ್ದಾರೆ. ಲಾಕ್ಡೌನ್ಗೂ ಮುಂಚೆ 15 ಮಂದಿ ಬಿಹಾರಕ್ಕೆ ವಾಪಸ್ ಆಗಿದ್ರು. ಆದ್ರೆ ಚಂದ್ರಕಾಂತ ಕಂಪನಿಯಲ್ಲೇ ಉಳಿದುಕೊಂಡಿದ್ದ. ಆದ್ರೆ ಈಗ ಗುತ್ತಿಗೆದಾರ ಪುನೀತ್ ಹಾಗೂ ಕಂಪನಿ ಬಡ ಕಾರ್ಮಿಕನನ್ನ ಮರೆತು ಬಿಟ್ಟಿದ್ದಾರೆ. ಸಂಬಳ ನೀಡದೆ, ಅನ್ನ ನೀಡದೆ ವಂಚಿಸ್ತಾ ಇದೆ. ಕನಿಷ್ಠ ಬಿಹಾರಕ್ಕೆ ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಗುತ್ತಿಗೆದಾರ ಹಾಗೂ ಕಂಪನಿ ಮಾಡ್ತಾ ಇಲ್ಲ. ಹೀಗಾಗಿ ನಾವಲಗಿ ಜಗದಾಳ ರೈತರು ಬಡ ಕಾರ್ಮಿಕನ ಪರ ನಿಂತಿದ್ದಾರೆ. ಸೋಲಾರ್ ಕಂಪನಿ ರಾಯ್ಸ್ ಪವರ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಈ ಕಂಪನಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಸೋಲಾರ್ ಕಂಪನಿ ಮೂಲಕವೇ ಬಿಹಾರಕ್ಕೆ ತಲುಪಿಸೋದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಕೆಟ್ಟ ಪರಿಸ್ಥಿತಿ ಐತೆ ಅದ್ರದ್ದು. ಈಗ ವಾರಾತ್ರಿ ಇಲ್ಲೇ ನಮ್ಮಲ್ಲಿ ಊಟ ಮಾಡ್ತಾನ್ರಿ ಸರ್. ಅವ ಆ ಮಗಳ ಮನೆಯನ್ನ ಅವ್ರಲ್ಲಿ ಊಟ ಮಾಡ್ತಾನ್ರಿ. ಅದಕ್ಕೆ ಪೇಮೆಂಟ್ನೂ ಇಲ್ರಿ, 3 ತಿಂಗಳದಾತ ಏನೂ ಇಲ್ರಿ. ಅದಕ್ಕೆ ವಾಟಿ ಪರಿಸ್ಥಿತಿ ಗೌರ್ಮೆಂಟ್ದವರು ಏನು ಬಿಡುವಾರ. ಮತ್ತು ಅವನ ಈಗ ಎಲ್ಲರೇ ಹೋದ ಅವ್ನು ನೈಟ್ ಹಚ್ಬೇಕ್ರಿ ಅವ್ರ ಊರಿಗೆ. ಅಲ್ಲಿ ಹೆಂಡ್ರ ಮಕ್ಕಳು ಉಪವಾಸದಾರ್ರಿ. ಎಲ್ಲ ಅವ್ನು ಭಾಳ ಕೆಟ್ಟ ಪರಿಸ್ಥಿತಿ ಐತ್ರಿ. ಈಗ 1 ರೂಪಾಯಿ ಇಲ್ರಿ ಅವನ ತಲೆ. ಈಗ ನಮ್ಮ ಕಡೆ ಬೇಡ್ತಾನ್ರಿ. ಎಲ್ಲಿ पैसा नहीं मिला है सर, हमको पैसा नहीं मिला है. दूसरे से मांग के खाते हैं पैसा नहीं है मेरे पास में. पैसा नहीं मिला है सर, हमको पैसा नहीं मिला है. ಮಿಡತೆಗಳಿಂದ ರೈತ ಸಮುದಾಯವನ್ನ ರಕ್ಷಿಸಿ ಅಂತ ಮುಖ್ಯಮಂತ್ರಿ BSYಗೆ ಮಾಜಿ ಸಚಿವ MB ಪಾಟೀಲ್ ಪತ್ರ ಬರೆದಿದ್ದಾರೆ. ಕೊರೋನಾ ಸಂಕಷ್ಟದ ಮಧ್ಯೆ ಈ ಹೊಸದೊಂದು ಆತಂಕ ಶುರುವಾಗಿದೆ. ಇಷ್ಟು ದಿನ ಉತ್ತರದ ರಾಜ್ಯಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು, ಪಂಜಾಬ್ನಂತಹ ರಾಜ್ಯಗಳಲ್ಲಿ ಕಂಡು ಬರ್ತಾ ಇತ್ತು. ಇದೀಗ ಈ ಮಿಡತೆಗಳ ಹಾವಳಿ ದಕ್ಷಿಣ ಆಫ್ರಿಕಾದಲ್ಲಿ ಮಿಡತೆಗಳು ಬೆಳೆ ನಾಶ ಮಾಡಿದ್ದಾವೆ. ಆನಂತರ ರಾಜಸ್ಥಾನ್, ಪಂಜಾಬ್, ಗುಜರಾತ್ ಇಲ್ಲೂ ಕೂಡ ಈ ಮಿಡತೆಗಳ ಸಾಕಷ್ಟು ಸಮಸ್ಯೆ ಕಂಡು ಬಂದಿದೆ. ಮುಂಬೈ ಕರ್ನಾಟಕ ಪ್ರದೇಶದಲ್ಲೂ ಕೂಡ ಇದರ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಮಿಡತೆ ಹಾವಳಿಯಿಂದ ನಷ್ಟ ಏನು ಉಂಟಾಗುತ್ತೆ ಅದರ ಬಗ್ಗೆ ಸಮೀಕ್ಷೆ ನಡೆಸಿ ಅಂತ CM BSYಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ MB ಪಾಟೀಲ್. ಮಿಡತೆ ಹಾವಳಿಯಿಂದ ರಕ್ಷಣೆ ಮಾಡಿ ಅಂತ. ಯಾಕಂತಂದ್ರೆ ಮುಂದೊಂದು ದಿನ ಕರ್ನಾಟಕಕ್ಕೂ ಕೂಡ ಈ ಮಿಡತೆ ಹಾವಳಿ ಸಿಕ್ಕಾಪಟ್ಟೆ ತೀವ್ರ ಪ್ರಮಾಣದಲ್ಲಿ ಕಾಡಬಹುದು ಅನ್ನುವಂಥ ಭಯ ಉಂಟಾಗಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಈ ಕುರಿತಾಗಿ MB ಪಾಟೀಲ್ ಈಗಾಗಲೇ ಮನವಿ ಮಾಡಿದ್ದಾರೆ. ಮಾಜಿ ಸಚಿವ MB ಪಾಟೀಲ್ ಈ ಮಿಡತೆ ಹಾವಳಿಯ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಆಕ್ಚುಲಿ ಈ ಮಿಡತೆ ಹಾವಳಿ ಸಾಕಷ್ಟು ರಾಜ್ಯಗಳಲ್ಲಿ ಬೆಳೆ ನಾಶ ಮಾಡಿರೋದನ್ನ, ಅದರಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿರೋದನ್ನ ನಾವು ನೋಡಿದ್ದೀವಿ. ಸೊ ಅದರಿಂದ ರೈತರನ್ನ ರಕ್ಷಣೆ ಮಾಡಿ ಅಂತ MB ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ದೊಡ್ಡ ದೊಡ್ಡ ಮಿಡತೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಹೊಲಗಳಿಗೆ ದಾಳಿ ಇಡ್ತಕ್ಕಂತಹ ಅನೇಕ ಪ್ರಕರಣಗಳನ್ನ ನೋಡಿದ್ದೀವಿ.
ಈಗೊಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಸುದ್ದಿ ಮುಂದುವರಿಯುತ್ತೆ.